ಹಾಯ್ ಗುಡ್ ಮಾರ್ನಿಂಗ್ ನಮಸ್ತೆ ಎಲ್ಲರಿಗೂ. ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲ್ಗೆ ಸ್ವಾಗತ. ಇದು ಬೆಳಗಿನ ಲಾಗ್ ಸ್ಟಾರ್ಟ್ ಮಾಡೀನಿ ನಾ ಇವತ್ತು. ನಿನ್ನೆ ಲಾಗ್ ಹಾಕಿನೆಲ್ಲ ಫುಲ್ ಎನರ್ಜಿ ಬಂದ್ಬಿಟ್ಟೈತಿ. ಎಲ್ಲರೂ ಹಿಂಗೆ ಹಾಕು ಅಂತ ಹೇಳತ್ತಾರ. ಅದಕ್ಕೋಸ್ಕರ ಇವಾಗ ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡೀನಿ. ಒಲೆ ಎಲ್ಲ ತೊಳಿಬೇಕು, ಹೊಲಸು ಭಾಳಾಗಿತ್ತು. ತೊಳಿತೀವಿ, ದಿನ ತೆಗಿತೀವಿ, ಬೂದಿ ತೆಗೆದು ತೊಳೆದಿರ್ತೀವಿ ಕೆಳಗಿಂದಷ್ಟೇ. ಎಲ್ಲ ಮ್ಯಾಲೆಲ್ಲ ಸ್ವಲ್ಪ ದಿನ ನಾವು ಒಲೆ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕರ್ರಗೆ ಭಾಳ ಆಕತಿ. ಹಾಗಾಗಿ ತೊಳಿಬೇಕತ್ತ ಬೂದಿ ಎಲ್ಲ ತುಂಬ್ಕೊಳತ್ತೀನಿ. ತುಂಬ್ಕೊಂಡು ಇವಾಗ ಹಿಂದೆ ಊರಿಗೆ ಹಚ್ಚಿ ಬರ್ಬೇಕಂತೇಳಿ ಹೊಂಟಿದ್ದೆ. ಹೆಣ್ಕಾಸೆಲ್ಲ ಆಲ್ಮೋಸ್ಟ್ ಆಗಕ್ಕೆ ಬಂದಿತ್ತು. ಆಡಿನ ಕಾಲ ಸ್ವಲ್ಪ ಇತ್ತು, ಮಾಡಾಕತ್ತಿದ್ರು. ಇವಾಗ ನೀರೊಲೆಗೆ ಉರಿ ಹಚ್ಚಕ್ಕೆ ಬಂದಿದ್ದೆ ನಾನು. ಆಗ ಒಂದು ಸ್ವಲ್ಪ ಹಚ್ಚಿಗಿನಿ, ಎಲ್ಲ ಆರಿತ್ತದ. ಸೊ ಮತ್ತು ಕಟ್ಗೆ ಹಾಕಿ ಹಚ್ಚಿ ಹೋಗ್ಬೇಕಂಥೇಳಿ ಬಂದಿದ್ನಿ. ನಿನ್ನೆ ವಿಡಿಯೋ ಹಾಕಿದ್ದ ಎಲ್ಲರಿಗೂ ಇಷ್ಟವಾಗೈತಿ. ಇವೆಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಭಾಳ ಮಾತಾಡೀನಿ, ಅಂದ್ರೆ ವಿಡಿಯೋ ಮಾಡ್ಕೋತಾನೆ ಮಾತಾಡೀನಿಲ್ಲ. ಹಾಗಾಗಿ ಇನ್ನೂ ಎಲ್ಲರೂ ಇದನ್ನ ಮಾಡ್ಯಾರ. ನಾ ಯಾವಾಗೂ ಹಂಗೆ ಮಾತಾಡಿದ್ದಿಲ್ಲ ಜಾಸ್ತಿ. ಇವಾಗ ಚೌಳಿಕಾಯಿ ಪಲ್ಯ ಮಾಡಾಕತ್ತೇನೆ ಇವತ್ತು. ಉಳ್ಳಾಗಡ್ಡಿನೂ ಹೆರಚಿಟ್ಟಿದ್ನಿ. ಆಮ್ಯಾಗ ಇವಾಗ ಸ್ನಾನ ಗೀನ ಮುಗಿಸ್ಕೊಂಬಂದು ಚಹಾ ಕುಡ್ದು ಎಮ್ಮೆ ಹಿಂಡ್ಕೋಬೇಕು. ಎಮ್ಮೆ ಹಿಂಡ್ಕೊಂಡು ಮೊನ್ನೆ ಯಂತ್ರದ ಏನೆಲ್ಲ ಪ್ರಾಬ್ಲಮ್ ಆಯ್ತತ್ತ. ಈ ಥರ ಬೀಳ್ತೈತೆ ನೋಡಿ ದಾರ. ಆಲ್ರೆಡಿ 2-3 ಉಂಡಿನ ಆಗಿ ಮಾಡಿದ್ದು ದಾರಿದ್ದು. ಆದ್ರೆ ರಿಪೇರಿ ಆಗೇ ಆಗ್ತೈತಿ, ಆದರೆ ಚಲೋನ ಆಗವಲ್ದು. ಇವಾಗ ಬಟ್ಟೆ ವಾಶ್ ಮಾಡ್ಬೇಕು. ಮುಂಜಾನೆ ಅದಾವ ಲೈಟ್, ಹಾಗಾಗಿ ನೀರದು ತುಂಬೇನಾಗ. ಇವಾಗ ಅರ್ಬಿ ಇಟ್ಟು ಒಗೆದು ಬಿಡ್ತೀನಿ. ಚಾಲೂ ಐತಿ ಈಗ ಮೋಟ್ರ್. ಹಾಗಾಗಿ ಅರ್ಬಿನೂ ಒಗೆದು ಹಾಕ್ಯನ್ರಿ. ಈಗ ಅರ್ಬಿ ಒಗೆದು ಹಾಕಿ ಬರೋಟಿಗೆನ ನಿನ್ನೆ ಚಪಾತಿ ಮಾಡಿಲ್ಲ ಸಂಜೆನ್ಯಾಗ. ಇನ್ನೊಂದು ಸ್ವಲ್ಪ ಹಿಟ್ಟು ತೆಗೆದಿಟ್ಟಿನಿ ಮುಂಜಾನೆ ಮಾಡ್ಬೇಕಂತ ಹೇಳಿ. ಅವನ್ನ ಅತ್ತಿ ತೀಡಾಕತ್ತಿದ್ರು. ಅವ್ರ ಏನೋ ಸ್ಪೆಷಲ್ ಮಾಡಾಕತ್ತಿರು. ಏನಪ್ಪ ಅಂದ್ರೆ ಅದ್ರಾಗ ಹಿಟ್ಟು ಹಾಕಿ, ಜೋಳದ ಹಿಟ್ಟು ಅಟ್ಕೇಶಿಂದ ಹಾಕಿ ಮಾಡಾಕತ್ತಿದ್ರು. ಅವನ್ನ ಊಟ ಕೊಟ್ಟಿನಿ ಕಾಕಾಗ, ನಮ್ಮ ಯಜಮಾನ್ರಿಗೇನ ಕೊಡೆ. ಏನಪ್ಪ ಅಂದ್ರೆ ಶಿಕ್ನಿ ಇರ್ತೈತಿಲ್ಲ, ಈಗ ಮಾವಿನಕಾಯಿ ಸೀಸನ್, ಶಿಕ್ನಿ ಒಳಗೆ ಆ ಥರ ಮಾಡ್ಕೊಂಡು ತಿಂದ್ರೆ ಏನೇನು ಹಾಕಿರು ಇದ್ರಾಗ? ಅವ್ರ ಕಡೆನೇ ಹೇಳ್ಸಿದ್ನಲ್ಲ ಏನೇನು ಹಾಕಿದಾರೆ ಅಂತೇಳಿ. ಬರ್ರಿ ಊಟ ಮಾಡೋಣ ಇವಾಗ. ಏನಪ್ಪ ಅಂದ್ರೆ ಅಲ್ಲಿ ಮೊನ್ನೆ ಬಾಳೆ ಗಿಡ ಕಡ್ದೀವಲ್ಲ, ಅದು ಕೆಳಗೆ ಭಾಳ ದಿನದಿಂದ ಸ್ಟಾಕ್ ಬಿದ್ದೈತಲ್ಲ, ತೆಳಗೆ ರೌಂಡ್ ಇದ್ದವು ಸುಡಂಗಿಲ್ಲ ಅಂತೇಳಿ ಅದನ್ನು ಒಂದು ಕಡೆ ತೆಗೆದು ಹಾಕಾತೀವಿ. ತೆಳಗಿನ ಮೇಲೆ ಆಚೆ ಕಡೆ ಈಚೆ ಕಡೆ ಹಿಂಗೆ ತೆಗೆದು ಹಾಕಾತೀವಿ. ಇವಾಗ ನೋಡ್ರಿ ಇಲ್ಲಿ ಹಾಕಾತೀವಲ್ಲ ಹಂಗೆ. ಅವ್ರ ಮುಂದೆ ನಾವು ದೀಪ ಭಾಳ ಬಿದ್ದಿತ್ತದ, 3-4 ವರ್ಷದೈತಿಲ್ಲ. ಕೆಳಗೆ ದಿಂಡದು ಎಲ್ಲ ಒಗ್ದಿರ್ತೀವಿ ಒಂದೇ ಸಲಾಗ. ಅದು ಮ್ಯಾಗಿಂದೆಲ್ಲ ತೆಗೆದು ಆಚೆ ಕಡೆ ಹೋಗಿದ್ರೆ ಈಚೆ ಕಡೆದೆಲ್ಲ ಆರ್ತೈತಿ. ಆಮ್ಯಾಗ ಉರಿ ಸುಡ್ಬೇಕಂತೇಳಿ ನಾವು ಸ್ವಲ್ಪ ತೆಗೆದು ಕುಡುಗಲ್ಲೇ ತೆಗೆದು ಆಚೆ ಕಡೆ ಒಗ್ಯಾತಿದ್ದೆವು. ಅವರು ಇದರಲ್ಲೇ ಕೆಬ್ಬಣ್ಣದ ಇದರಲ್ಲೇ ಹಿಡಿಕೆ, ಸೊ ಏನಂತಾರೆ ನೆನಪು ಬರವಲ್ದು, ಅದರಲ್ಲೇ ತೆಗ್ದು ಗೊರ್ಲಿಲೇ ತೆಗ್ದು ಪೂರ್ತಿ ತಳ ಹಿಡ್ದೆಲ್ಲ ತೆಗೆದು ಮ್ಯಾಗ ಒಗಿಲಾಕತ್ತಿರು. ತೆಳಗಿಂದೆಲ್ಲ ಅದು ಸ್ವಲ್ಪ ಹಸಿ ಭಾಳ ಐತಿ. ಹಾಗಾಗಿ ನಾವು ಮ್ಯಾಗಿಂದ ಇದು ಈಗೀಗ ಬಂದು ಕೊಯ್ದಿದ್ದು ತಪ್ಪಲ ಎಲ್ಲ ಮ್ಯಾಗಿಂದ ಒಣದೈತಲ್ಲ, ಅದನ್ನ ಸರಿಸ್ಬಿಟ್ಟಿವಿ ಅಂದ್ರೆ ತೆಳಗಿನ ತೆಗಿಲಕ್ಕೆ ಅವ್ರಿಗೆ ಹೆಲ್ಪ್ ಆಕತಿ. ಅಂದ್ರೆ ಒಟ್ಟು ಒಣನ ಭಾಳ ಆಕತಿ. ಹಂಗೆ ಅದಕ್ಕೆ ನಾವು ಮ್ಯಾಗಿಂದ ತೆಗ್ದು ಸೈಡ್ ಒಗಿಲಾಕತ್ತಿದ್ದೆವು. ಪೂರ್ತಿ ತಳಕ್ಕೆ ಹಚ್ಚಿ ತೆಗಿಯಕ್ಕೆ ಬರಂಗಿಲ್ಲ, ಅಂದ್ರೆ ಕೊಳ್ತಿರ್ತೈತಿಲ್ಲ ಅಂದ್ರೆ ಕುಡುಗಲ್ಲೇ ಅಷ್ಟೇ ಬರಂಗಿಲ್ಲ ಅದ. ಅದಕ್ಕೋಸ್ಕರ ಅದನ್ನು ನಾವು ಹಿಂಗೆ ತೆಗ್ದೀವಿ ಅಂದ್ರೆ ಅದಕ್ಕೆ 3 ಹಲ್ಲಿಂದ ಇರ್ತೈತಿ. ಅದ ಹಿಂಗೆ ಎಳೆದ್ರೆ ಎಲ್ಲ ಕೂಡ ಬರ್ತೈತಿ. ಹಾಗಾಗಿ ಅವ್ರು ಹಂಗೆ ತೆಗಿಯತ್ತಿದ್ರು, ನಾನು ಹಿಂಗೆ ಮುಂದೆ ಸರ್ಸಾಕತ್ತಿದ್ದೆವು. ಕಾಕಾನು ಮೇವು ಒಯ್ಯಕ್ಕೆ ಬಂದಿದ್ರು, ಅವರು ಹೆಲ್ಪ್ ಮಾಡೋಕ್ಕೆ ನಮ್ಮ ಜೋಡಿ ಬಂದರು. 2 ಸಾಲ ಇತ್ತು ಒಟ್ಟು. ಅದ ಅಂದ್ರೆ 4 ಸಾಲ ಇದನ್ನಿಲ್ಲ, ಅದ್ರ ಸಾಲಾಗಿಂದ ಈಚೆ ಕಡೆ ಸಾಲಾಗಿಂದ ಈ ಕಡೆ ಹಿಂಗೆ ಮಾಡತ್ತಿದ್ದೆವು. ಸೊ ಇವಾಗ ಇದು ರೀಲ್ಸ್ ಹಾಕ್ಬೇಕಂತೇಳಿ ಮಾಡ್ಕೊಂಡಿದ್ದೆ ವಿಡಿಯೋ. ಹಂಗೆ ಯಾಕಂದ್ರೆ ಕೆಲಸ ಮಾಡೋ ಟೈಮ್ನಾಗ ವಿಡಿಯೋ ಮಾಡ್ಕೊಳಕ್ಕಾಗಂಗಿಲ್ಲ, ಅವ್ರಿಗೆ ಗೊತ್ತಾಗಲ್ದಂಗೆ ಮಾಡ್ಕೊಂಡಿದ್ದೆ. ಒಂದು ಖುಷಿ ಕೈಯಾಗ ಮಾಡಕ್ಕೆ ಕೊಟ್ಟಿದ್ನಿ. ಸೊ ಅಲ್ಲಿ ಎಲ್ಲ ಮಾಡ್ಕೊತ ನಿಂದ್ರಕ್ಕೆ ಟೈಮ್ ಇರೋಂಗಿಲ್ಲ. ಬಿಸಿಲು ಬೇರೆ ಆಗಿತ್ತು. ಟೈಮ್ 11 ಗಂಟೆ ಆಗಾಗ ಬಂದಿತ್ತು. ದೌಡ್ ಮಾಡಬೇಕಲ್ಲ, ಕೈಯೆಲ್ಲ ಎಳೆದು ಫುಲ್ ನುಸಾಕತ್ಬಿಟ್ಟಿದ್ದು, ಸಾಕಾಗ್ಬಿಟ್ಟಿತ್ತು. ಅಂದ್ರೆ ದಿಂಡು ದಿಪ್ಪ ಬಿದ್ದಿತ್ತಲ್ಲ, ಹಾಗಾಗಿ ಅದು ಎಳಿಬೇಕಾರೆ ಬಿರುಸು ಅಂದ್ರೆ ಭಾಳ ಹಿಂಗೆ ಭಾರ ಹಾಕಿ ಎಳಿಬೇಕಾಗಿತ್ತು. ಹಂಗೆ ಎಳೆದು ಎಲ್ಲ ಕೈ ಎಲ್ಲ ನುಸಾಕತ್ಬಿಟ್ಟಿದ್ದು. ಆಗೋಷ್ಟರಲ್ಲಿ ಇನ್ನೊಂದು ಸ್ವಲ್ಪನೇ ಇತ್ತು, ಅದನ್ನು ಮುಗಿಸೋಷ್ಟ್ರಲ್ಲಿ ರಗಡಾಗಿ ಹೋಗ್ಬಿಟ್ಟಿತ್ತು. ಬಳಿಕ ಅಲ್ಲಿ
ತೇಜುಂದ ಸೈಕಲ್ ಅಂತೂ ಸ್ಕೂಟಿ ಒಳಗೆ ಹೊಡೆದೆಲ್ಲ ಮುರಿದು ಬಿಟ್ಟಾನ. ಅಲ್ಲಿ ತಂದು ಮುರಿಯಾನ. ಅವ್ರ ಅಪ್ಪಾಜಿ ಅವಂಗ ಹೊರಗೆ ಕಳ್ಸಾತಾನ. ಏನು ರೂಲ್ಸ್ ಹಾಕಿದ್ದು ಚಾಲೆಂಜ್ ಕೊಟ್ಟಿದ್ದಪ್ಪ ಅಂದ್ರೆ ಮನಿತನ ಇಡ್ಲಿಕ್ಕಂದ್ರೆ ಹೊಸ ಸೈಕಲ್ ತರ್ತೀವಿ ಅಂತೇಳಿ ಕಡಿಗೆ ಅವ ಮನಿತನ ತೊಗೊಂಡು ಹೋದ. ಇಡ್ಲಿ ಎಲ್ಲ ಆಮೇಲೆ ಮನೆಗೆ ಬಂದು ಫುಲ್ ಎಲ್ಲ ಫ್ರೆಶ್ ಅಪ್ ಆಗಿಕೆಸಿಂದ ಇವಾಗ ಮತ್ತು ಮೇವ ಕಾಕಾಗೂ ಆಯಿತು ನಮಗೂ ಈಗ ತಂದ್ರೆ ಆತತ್ ಹೇಳಿ ಮೇವ ಕಡಿಯಾಕೆ ಹೋಗಿವು. ಕಡ್ದು ಕೊಟ್ಟರು, ನಾವು ತಂದು ದಂಡಿಗೆ ಇಟ್ಟಿವಿ ಎಲ್ಲ. ಆಮ್ಯಾಗ ಅವ್ರು ಬರ ಎಲ್ಲ ಗಾಡಿ ಮ್ಯಾಗ ಹೇರ್ಕೊಂಡು ಬಂದರು. ಬಂದ ಕೆಸಿಂದ ಮೈ ಎಲ್ಲ ಭಾಳ ಹೊಲಸಾಗಿಬಿಟ್ಟಿತ್ತು, ಕಡಿಯಾಕತ್ತಿತ್ತು. ಅದನ್ನೆಲ್ಲ ಎಳ್ದದಕ್ಕೆ ಅದಕ್ಕೆ ಸ್ನಾನ ಮುಗಿಸ್ಕೊಂಡು ಬಾಳು ಅಜ್ಜ ಹತ್ತಿತ್ತು. ಬಾಳು ಅಜ್ಜ ನೋಡಿದ್ವು. ನಮ್ಮ ಗುಂಡಿ ಹಾಡ ಎಲ್ಲ ಹಾಡ್ತಾಳೆ, ಕೇಳ್ರಿ ಹೆಂಗೆ ಹಾಡ್ತಾಳೆ ಅಂತೇಳಿ. ಹಾವು ಎಂಥದಿತ್ತು? ಎಷ್ಟು ದಪ್ಪಿತ್ತು? ತೋರಿಸು ಎಷ್ಟು ದಪ್ಪಿತ್ತು. ಹಿಂಗೆ ಮಾಡಿ ತೋರಿಸಿ. ಎಂಥದಿತ್ತು? ಎಂಥ ಕಲರ್? ನಿನ್ನ ಈ ಮೂಗಿನ ಕಲರ್ ಇತ್ತನ? ಎಷ್ಟುದ್ದಿತ್ತು? ಎಷ್ಟುದ್ದಿತ್ತು? ಎಷ್ಟುದ್ದು? ಅಲ್ಲೇನು ಓದ್ಬೇಡ, ಇಲ್ಲಿ ಹೇಳು. ಎಷ್ಟುದ್ದಿತ್ತು? ಕತ್ತಿ ಹೇಳ. ಮನೆಗೆ ಬಂದಿತ್ತು ಅದೋಗಿತ್ತ ಮತ್ತೆ ಫೋಟೋ ಬೇಡ, ಕತ್ತಿ ಪೂರ ಹೇಳೋದನ್ನ. ಅದು ಫೋಟೋ ತಗೊಂಡು ಹೋಗಿತ್ತ ಫೋಟೋ ತಕೊಂಡ್ ಹೋಗಿತ್ತ ಗುಬ್ಬಿ. ಕಟ್ಟೋಗಿ ಮತ್ತೆ ತಗೊಂಡೋಗಿ ಮತ್ತೆ ಪಪ್ಪ ಕಟ್ಟೋಗಿತ್ತು. ಮತ್ತೆ ಪಪ್ಪ ಫೋಟೋ ಹಾಕೊಂಡು ಹೋಗಿತ್ತು. ಪಪ್ಪ ಫೋಟೋ ಹೊಡ್ಕೊಂಡು ಹೋಗಿದ್ದೇನ? ಅದ್ರ ಗೊತ್ತ ಬಾಯಿ ನೋಡ್ಕೊಬಾರ್ದು, ಕತ್ತಿ ಹೇಳ ಪೂರ. ಫೋಟೋ ಕಟ್ಟಿ ಹೇಳು. ಇಲ್ಲೇ ಮುಕ್ಕೊಂದು ಹೇಳು, ಕಾಣಿಸಂಗಿಲ್ಲ ಅಲ್ಲಿ ಫೋನ್ ಹೇಳು. ಇಲ್ಲೇ ಕುಂದ್ರಿ, ಅದು ಕುಂದ್ರಿ. ಅದಂತ ಅಂತಾಯ್ತು. ಹೇಳು. ಚೆನ್ನಾಗಿ ಹೇಳ್ಬೇಕು, ಬರೀ ಹಂಗ ಅಂದ್ರೆ ಏನು ಬೇರೆ ಹೇಳ್ಬೇಕು. ಬೇರೆ ಹೇಳು. ನಾಯಿದು ಹೇಳು. ಹಾಡಾಡು ಒಂದು. ಚೆನ್ನಾಗಿ ಹಾಡು, ಪೂರ ಮತ್ತೆ ಬೇರೆ ಹಾಡು. ನೀನ್ ಓನೆಲ್ಲ ಹಾಡು. ಕರಿಮಣಿ ಮಾಲೀಕ. ಓನಲ್ಲ ಗುಂಡಿ, ಓನಲ್ಲ ಓನಲ್ಲ. ಏನಿಲ್ಲ. ಬೇರೆ ಹಾಡಿನ. ಕಾಗಿ ಕಾಗಿ ಹಾಡು. ಕಾಗಿ ಕಾಗಿ ಆತಂಗ ಕಾಗಿ ಕಾಗಿ ಮಂದಣ್ಣ ಕಾಗಿ ಕಾಗಿ ಚಿಕ್ಕಮ್ಮ ಮಣ್ಣ ಕುಗ್ಗಿ ಕಾಗಿ ಕಾಗಿ ಮಾಮ ಮಣ್ಣ ಕುಗ್ಗಿ ಚಿಕ್ಕಮ್ಮ ಮಣ್ಣ ಕುಗ್ಗಿ. ಏನು ಚಪ್ಪಳ ಮಾಡಬೇಡ. ಹಾಡು ಅನ್ ಚಪ್ಪಳ ಮಾಡಬೇಡ, ಹಾಡು ಹಾಡು. ಅದು ಕುಗ್ಗಿ ಕೊಯ್ತ ಅನ್ಕೋಕೊಂಡು
ನೀ ಕೆಲಸ ಏನೇನು ಮಾಡ್ತಿ? ಪಲ್ಲೆ ಪಲ್ಯ ಮಾಡ್ತಿ ಮತ್ತೆ ಮತ್ತೆ ಮನೆ ಹ್ಞೂ ಮತ್ತೆ ಪಲ್ಲೆ ಮತ್ತು ಎಮ್ಮೆ ಹಿಂಡಿ ತೆಗಿಯಲ್ಲ ತೆಗಿತಿ? ಯಾವಾಗ ತೆಗಿತಿ? ಹಾಂ ಯಾವಾಗ ತೆಗಿತಿ? ಮನೆ ಮಣ್ಣು ತೆಗ್ದಿದ್ದಿ? ಹಾಂ ಮನೆ ನೀನು ಸಾಲಿಗೆ ಹೋಗಿಲ್ಲ? ಯಾವಾಗ? ಮೊನ್ನೆ ಸಾಲಿಗೆ ಹೋಗಿ ಏನು ಮಾಡ್ತಿ? ಆ ಆ ಚಿಂಟು ಮಗ ಮಾಡ್ತಿ? ಯೂಟ್ಯೂಬ್ ವಿಡಿಯೋ ಮಾಡ್ತೇನೆ? ಓಹ್ ಯೂಟ್ಯೂಬ್ ವಿಡಿಯೋ ಮಾಡ್ತಿ ನೀನು? ನನಗತ್ತೆ ಮತ್ತು ಸಾಲಿ ಕಲ್ತು ನೌಕರಿ ಏನು ಹಿಡ್ತೀವ? ಹ್ಞೂ ಮನ್ಯಾಗಿರ್ತಿ? ಪೊಲೀಸ್ ಹಾಕ್ಯೋ ಏನು ಟೀಚರ್ ಹಾಕ್ಯೋ ಡಾಕ್ಟರ್ ಹಾಕ್ಯೋ? ಡಾಕ್ಟರ್ ಹಾಕಿ ಯೂಟ್ಯೂಬ್ ವಿಡಿಯೋ ಮಾಡ್ಕೋತ ಡಾಕ್ಟರ್ ಹಾಕಿ ಭಾರಿ ಬೆಸ್ಟ್ ಐತಿ ಡ್ರೀಮ್. ಆಲ್ ದ ಬೆಸ್ಟ್. ಹಿಂಗೆ ಮಾಡ ಆಲ್ ದ ಬೆಸ್ಟ್. ಓ ನಾ ಹೆಂಗೆ ಹೇಳಿ ಹಂಗೆ ಹೊಂಕ್ ಬರತೈತಿ ನಂದು. ನಿನ್ನ ಸೀದಾ ಬರತೈತಿ? ಏನಾಗೈತಲ್ಲಿ? ಬೋವ್ ಐತೆ ತೆಗದೇನು? ಹೊಲ್ದಾಗ ಏನು ಮಾಡ್ತಿ ಕೆಲಸ? ಹೊಲ್ದಾಗೂ ಪಲ್ಯ ಮಾಡ್ತಾರನ? ಕಸ ತೆಗಿತ ನೀರು ಹಚ್ತೆ? ನೀರು ಹಚ್ತಿ? ಕೇಳಿದ್ರಲ್ಲ ಹಾಡೋದು ಹೆಂಗೆ ಅದಾವು. ಇಷ್ಟ ಆತಂದ್ರೆ ಕಮೆಂಟ್ ಮಾಡಿರಿ. ಇವಾಗ ಸಂಜೆ ಹೊತ್ತು ರೆಸ್ಟ್ ಮಾಡಿದ್ದೆವು ಎಲ್ಲರೂ ಕೂಡ. ಸಂಜೆಗೆ ಎಮ್ಮೆಗಳು ಒದರಾಕತ್ತಿದ್ದು ನಮ್ಗೆ. ಯಾಕಪ್ಪ ಅಂದ್ರೆ ಅಲ್ಲಿ ಮೇವು ತಂದು ಇಟ್ಟಿವಲ್ಲ ಕೊಡೋದಿದ್ದಿಲ್ಲ, ಅದನ್ನು ನೋಡೋಣ ಒದರ್ತಾವ ಸಿಕ್ಕಾಪಟ್ಟೆ. ಹೊರಗೆ ಕಟ್ರಿ ಮೇವು ಹಾಕ್ರಿ ಅಂತೇಳಿ ಒದರಾಕತ್ತಿದ್ದು. ಎಮ್ಮೆದು ಹಿಂಡಬೇಕು ಇವಾಗ. ಸಂಜೆ ಹೊತ್ತಾಗೈತಿಲ್ಲ, ಇವಾಗ ಎಮ್ಮೆ ಹೊರಗೆ ಕಟ್ಟಬೇಕು. ಎಮ್ಮೆ ಹೊರಗೆ ಕಟ್ಟಿ ಹಿಂಡಿಬಿಟ್ಟು ಆಮೇಲೆ ಸಿಗ್ತೀನಂತ. ಇನ್ನೊಂದು ಏನಪ್ಪ ಅಂದ್ರೆ ನಿನ್ನೆ ವಿಡಿಯೋ ತುಂಬ ಜನಕ್ಕೆ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆದವರೆಲ್ಲರೂ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಾನು ವಿಡಿಯೋ ಹಾಕ್ಲಿಕ್ಕೂ ಹಂಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ಲತ್ತಾರ. ತುಂಬ ಖುಷಿ ಐತಿ. ಏನಪ್ಪ ಅಂದ್ರೆ ನಮ್ಮ ಮನ್ಯಾಗ ಚಿಂತೆ ಇಲ್ಲದಂದ್ರೆ ಇದು ಒಂದು ನಮ್ಮ ಕರಿಷ್ಮಾ. ಆರಾಮ್ ಫುಲ್ ರೆಸ್ಟ್, ಯಾರ್ದು ಚಿಂತೆನೇ ಮಾಡಂಗಿಲ್ಲಕಿ. ತಿನ್ನೋದು ಮಲ್ಗೋದು ಬಿಟ್ಬಿಟ್ಟಿರ್ತೀವಲ್ಲ, ತಿನ್ನೋದು ಮಲ್ಗೋದು ಎರಡು ಹಾಕಿದ. ಆಮ್ಯಾಗ ಇವಾಗ ಇವೆರಡು ಜಗಳಾಡಕತ್ಬಿಟ್ಟಿದ್ದು. ನಾನು ತಿಂತೀನಿ ನೀ ತಿಂತೀನಿ ಅಂಥೇಳಿ. ಅದ್ರ ಕಾಲಾಗ ಇದ್ದಿದ್ದು ಹುಳ ಎಲ್ಲ ಹಾಯ್ಕೊಂಡು ತಿನ್ನಾಕತ್ತಿದ್ವು. ಎಮ್ಮೆ ಅಂತರೂ ಹೊರಗೆ ಕಟ್ಟಿ ಬಾ ಅಂತ ಒದರಾತಿತ್ತು. ಇವಾಗ ಹೋಗಿ ಹೊರಗೆ ಕಟ್ಟಿ ಕೆಶಿಂದ ಎಮ್ಮೆ ಹಿಂಡಿ ಮತ್ತು ಆಮ್ಯಾಗ ಸಿಗೋಣಂತ. ಸೊ ಅಲ್ಲಿ ಏನಪ್ಪ ಅಂದ್ರೆ ಗುಬ್ಬಿಗಳು ಇಷ್ಟು ದಿನ ಮಾಯಾಗಿ ಬಿಟ್ಟಿದ್ದು. ಇಷ್ಟು ದಿನ ವಿಡಿಯೋದಾಗ ತೋರಿಸ್ತೀನಿಲ್ಲ ಎಲ್ಲಿ ಹೋಗ್ಯಾವ ಅಂತ ಕೇಳತ್ತಿದ್ರು. ಅಲ್ಲೆಲ್ಲ ಗುಬ್ಬಿಗಳು ಮಾಯಾಗಿದ್ದು. ಆಮ್ಯಾಗ ಅಲ್ಲಿ ಬಂದಿದ್ದು ಅವು ಹಾರಿ ಹೋದು. ನಾವು ವಿಡಿಯೋ ಮಾಡ್ಕೊಂಡು ಕಾಣುಂಡು ಇಲ್ಲ ಗೊತ್ತಿಲ್ಲ. ಇವಾಗ ಎಮ್ಮೆ ಹೊರಗೆ ಕಟ್ಟೀನಿ. ಅತ್ತಿ ಅಲ್ಲಿ ಕಸ ತೆಗಿಲಾಕತ್ತಾರ ಅವ್ರು. ಹೊಂಡ ಸುತ್ತ ಶೆಡಿ ಬೀಜ ಹಾಕ್ಯವು ಆಡುಗಳು ತಪ್ಪಲು ಬೇಕಂತೇಳಿ. ಅದಕ್ಕೆ ಕಸ ತೆಗಿಯಾಕೆ ಹೋಗ್ಯಾರು. ಏನು ಸಂಜೆಗೆ ಆಗಲೇ ಖುಷಿ ಊಟ ಮಾಡಿ ಮಲ್ಕೊಂಡಾಳ. ಸಂಜೆಗೆ ಅಡುಗೆಗೇನು ರೈಸ್ ಮಾಡ್ಬೇಕು, ಮಸಾಲೆ ರೈಸ್ ಮಾಡ್ಬೇಕು ಪ್ಲ್ಯಾನ್ ಇಟ್ಟೇನಿ. ಯಾಕಪ್ಪ ಅಂದ್ರೆ ಸೀತ್ನಿ ತೆನಿ ಬಂದಾವಲ್ಲ, ಆಲ್ರೆಡಿ ಒಂದು ಕುಕ್ಕರ್ ಕುದಿಸಿಟ್ಟೇನಿ. ತಿಂದು ಮ್ಯಾಲೆ ಒಂದು ಸ್ವಲ್ಪ ರೈಸ್ ಉಂಡು ಇವತ್ತಿನ ದಿನಾನ ಎಂಡ್ ಮಾಡ್ತೀವಿ. ಇಷ್ಟ ಆಗಿತ್ತಂದ್ರೆ ಆದಷ್ಟು ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ರೈತರಿಗೆ ಸಪೋರ್ಟ್ ಮಾಡ್ತೀರಿ ಅನ್ಕೋತೀನಿ. ಹಂಗೆ ಸಪೋರ್ಟ್ ಮಾಡ್ಕೋತೀರಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದವರು ಎಲ್ಲರಿಗೂ ಧನ್ಯವಾದಗಳು. ಶುಭ ಸಂಜೆ, ಶುಭರಾತ್ರಿ ಎರಡೂ.